ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಬೈಯೋದಕ್ ಮುಂಚೆ ಅವರಿಬ್ರು ಎಷ್ಟು ಖುಷಿಯಾಗಿ ಐಸ್ ಕ್ರೀಮ್ ತಿಂತಿದ್ರು ಅಂತ ನೀವು ನೋಡ್ಬೇಕಿತ್ತು. ಆ ಬ್ಯೂಟಿಫುಲ್ ಮೂಮೆಂಟ್ಸ್ ನ ನನ್ನ ಫೋನ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಕೊಡು 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 ನೋಡೋಣ. ಭಾವ ಈ ತರ್ಲೆ ನಿನ್ನ ಕಾಟ ಕೊಡ್ತಿದ್ನಾ, ಅದಕ್ಕೆ ಅಮ್ಮೋರ್ ಬರೋದ್ ಲೇಟ್ ಆಯ್ತಾ? ಇಂಥ ಒಳ್ಳೆ ಮೂಮೆಂಟ್ ಸಿಗುತ್ತೆ ಅನ್ನೋದಾದ್ರೆ ಅದಕ್ಕೆ ನೆಗಡಿ ಆದ್ರೂ ಪರವಾಗಿಲ್ಲ. ಏನಂತೀರಾ ಅದಕ್ಕೆ? ಭಾವ ನಾನ್ ನಿಮ್ಮೇಲೆ ಕೇಸ್ ಹಾಕ್ಬಿಡ್ತೀನಿ ಅಷ್ಟೇ. ನನ್ನ ಮೇಲ ನಾನೇನ್ ತಪ್ಪು ಮಾಡ್ದೆ? ಏನ್ ಮಾಡಿದ್ರಾ? ಹೀಗೆ ನಮ್ ಪರ್ಮಿಷನ್ ಇಲ್ಲದೆ ಫೋಟೋ ತೆಗಿಯೋದು ಅಪರಾಧ ಅಂತ ಗೊತ್ತಿಲ್ವಾ ನಿಮ್ಗೆ? ಅದಕ್ಕೆ ನೀವು ಬೇರೆ ಯಾರೋ ಅಲ್ಲ, ನಮ್ಮಮ್ಮ. ನೀವು ಖುಷಿಯಾಗಿರೋ ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡಿದಕ್ಕೆ ನೀವು ನನಗೆ ಏನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ನೀವಿಷ್ಟು ಖುಷಿಯಾಗಿರೋದನ್ನ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅದಕ್ಕೆ? ಹೌದು ಕಂದ, ನೀನ್ ಈ ರೀತಿ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ ಬಿಟ್ಟು ಇಲ್ದಿದ್ದ ಯೋಚನೆನ ತಲೆಗೆ ಹಾಕೊಂಡು ನೀನು ನೋವು ಪಡ್ತೀಯಾ, ಅವ್ರಿಗೂ ನೋವು ಕೊಡ್ತೀಯಾ. ಇಲ್ಲ ಅಜ್ಜಿ, ಇನ್ಮೇಲೆ ಅಂತ ತಪ್ಪು ಮಾಡೋದಿಲ್ಲ. ನನ್ ತಪ್ಪೇನು ಅಂತ ನನ್ಗೆ ಅರ್ಥ ಆಗಿದೆ. ಅರ್ಥ ಆಯ್ತಲ್ಲ, ಅದೇ ನಮ್ ಪುಣ್ಯ ಅದಕ್ಕೆ. ಈ ಮನೇಲಿ ನೀವೊಬ್ರು ಖುಷಿಯಾಗಿಲ್ಲ ಅಂದ್ರೆ ಎಲ್ರೂ ನೆಮ್ಮದಿನೂ ಹಾಳಾಗತ್ತೆ. ಈ ಮನೇಲಿ ಯಾರು ಏನೇ ಮಾಡಿದ್ರು ಅವ್ರಿಗೆ ಸಮಾಧಾನ ಮಾಡೋರೆ ನೀವು. ನೀವೇ ಮೆಂಟಲಿ ಡಿಸ್ಟರ್ಬ್ ಆದ್ರೆ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಭಾವ, ನಾನ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಿಮ್ಗಳ ಪ್ರೀತಿ ನನಗ್ ಸಿಕ್ಕಿದೆ. ಪುಣ್ಯ ನಿಮ್ದಲ್ಲ ಅದಕ್ಕೆ, ನಮ್ದು. ನೀವು ಈ ಮನೆಗೆ ಮಹಾಲಕ್ಷ್ಮಿ ಆಗಿ ಬಂದಿರೋರು. ದಯವಿಟ್ಟು ಆ ಸ್ಥಾನ ಯಾವಾಗ್ಲೂ ನಿಮ್ಗೆ ಇರ್ಲಿ ಅದಕ್ಕೆ. ನನಗಂತೂ ನಿರ್ಧಾರ ತಗೋಬೇಕಾದ್ರೆ ತುಂಬಾ ಗೊಂದಲ ಆಯ್ತು. ಆದ್ರೆ ಏನ್ ಮಾಡ್ಲಿ, ಮನೆಯಲ್ಲಿ ಒಂದ್ ಮಗು ಬರೋದಿಲ್ಲ ಅನ್ನೋ ಕೊರ್ಗು